ಈ ಒಂದು ವಿಡಿಯೋದಲ್ಲಿ ಯುವ ನಿಧಿಯ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಫಿಲಪ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಯಂ ಘೋಷಣಾ ಪತ್ರವನ್ನು ಪ್ರತಿ ತಿಂಗಳು ಇದನ್ನು ಮಾಡಲೇಬೇಕು. ಮತ್ತು ಇತ್ತೀಚಿನ ಒಂದು ಹೊಸ ಅಪ್ಡೇಟ್ನಲ್ಲಿ ಒಂದು ಯುವ ನಿಧಿ ಸ್ವಯಂ ಘೋಷಣಾ ಪತ್ರವನ್ನು ಪ್ರತಿ ತಿಂಗಳು ಮಾಡೋ ಅವಶ್ಯಕತೆ ಇಲ್ಲ, ಪ್ರತಿ 3 ತಿಂಗಳಿಗೊಮ್ಮೆ ಮಾಡಿದರೂ ಕೂಡ ನಡೆಯುತ್ತೆ ಅಂತ ಹೊಸ ಅಪ್ಡೇಟ್ನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಸ್ವಯಂ ಘೋಷಣಾ ಪತ್ರವನ್ನು ಯುವ ನಿಧಿಗೆ ಸಬ್ಮಿಟನ್ನು ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಒಂದು ಯುವ ನಿಧಿ ಹಾಕಿದ್ದೀರಾ ಅವರಿಗೆ ಇದು ಉಪಯುಕ್ತ ಆಗುತ್ತೆ. ಯಾವ ರೀತಿ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ನೀವೇ ಫಿಲಪ್ ಮಾಡಿ ಸಬ್ಮಿಟನ್ನು ಮಾಡ್ಬೋದು ನಿಮ್ಮ ಒಂದು ಮೊಬೈಲ್ನಲ್ಲೇ. ತುಂಬ ಈಸಿಯಾಗಿ ಮೆಥಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ. ನಾರ್ಮಲ್ ಸಿಟಿಜನ್ ಲಾಗಿನಲ್ಲಿ ಕೂಡ ಬರುತ್ತಿದ್ದು, ಹಾಗಾಗಿ ಸೇವಾ ಸಿಂಧು service.karnataka.gov.in ಅಂತ ಈ ಒಂದು ವೆಬ್ಸೈಟನ್ನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಇಲ್ಲಿ ಸೇವಾ ಸಿಂಧುಗೆ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿರಬೇಕಾಗುತ್ತೆ. ಪ್ರತಿಯೊಬ್ಬರು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಇದು ಲಾಗಿನ್ ಆಗುತ್ತೆ. ಸೊ ಮಾಡ್ಕೊಂಡಿಲ್ಲ ನೀವು ಅಂದರೆ ಇಲ್ಲಿ ಕೆಳಗಡೆ ರಿಜಿಸ್ಟ್ರ್ ಇಯರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡ ನಂತರ ನೀವು ಲಾಗಿನ್ ಮಾಡ್ಕೋಕ್ಕೆ ಆಗುತ್ತೆ. ಸೊ ನಾನು ಇಲ್ಲಿ ಲಾಗಿನನ್ನು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ರೀತಿಯಾಗಿ ಲಾಗಿನ್ ಆಗುತ್ತೆ. ಇದಾದ ನಂತರ ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿ ನಂತರ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ಒಂದು ಸರ್ಚ್ ಬಾರಲ್ಲಿ ಇಲ್ಲಿ ನೋಡ್ತಾ ಇದ್ದಾರೆ ರೈಟ್ ಸೈಡಲ್ಲಿ, ಇಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡಿ. ಯುವ ನಿಧಿ ಅಂತ ನಿಮ್ಮ ಸರ್ಚ್ ಕೊಟ್ಟರೆ ನೋಡಿ, ಯುವ ನಿಧಿಗೆ ಅರ್ಜಿ 2 ರೀತಿ ಬಂದಿದೆ. ಇಲ್ಲಿ ನಿಮ್ಮ ಫಸ್ಟ್ ಒನ್ ಇದೆ ನೋಡಿ, ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣಾ ಅರ್ಜಿ ಅಂತ. ನಾವು ಇದನ್ನು ಸಬ್ಮಿಟನ್ನು ಮಾಡಬೇಕು. ಅಂದರೆ ಪ್ರತಿ ತಿಂಗಳು, ಮಾಸಿಕ ಅಂದರೆ ತಿಂಗಳು, ಪ್ರತಿ ತಿಂಗಳು ನಿರುದ್ಯೋಗ ಸ್ವಯಂ ದೃಢೀಕರಣ ಘೋಷಣೆಯನ್ನು ಇಲ್ಲಿ ನಾವು ಫಿಲಪ್ ಮಾಡಬೇಕು. ಸೊ ಇದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಇಲಾಖೆ ಯುವ ನಿಧಿ ಮಾಸಿಕ ಉದ್ಯೋಗ ಸ್ವಯಂ ಘೋಷಣೆ ಅರ್ಜಿಯನ್ನು ಇವಾಗ ಫಿಲಪನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಮೊದಲಿಗೆ ಆಧಾರ್ ಸಂಖ್ಯೆಯನ್ನು ಎಂಟ್ರ್ ಮಾಡಬೇಕು. ಯಾರ್ದು ಇಲ್ಲಿ ಯುವ ನಿಧಿ ಹಾಕಿದ್ದೀರ ಅವರ ಒಂದು ಆಧಾರ್ ನಂಬರ್ನ ಎಂಟ್ರ್ ಮಾಡಬೇಕು. ಆಧಾರ್ ನಂಬರ್ ಎಂಟ್ರ್ ಮಾಡಿದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ಆಧಾರ್ನಲ್ಲಿರುವಂಥ ಹೆಸರು ಆಟೋಮೆಟಿಕ್ಕಾಗಿ ಬರುತ್ತೆ. ಇಲ್ಲಿ ರೆಫರೆನ್ಸ್ ನಂಬರ್, ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ತಾನೇ ಬರುತ್ತೆ. ಅಂದರೆ ಆಧಾರ್ ಕಾರ್ಡ್ ಮೇಲೆ ಏನೇ ಅಪ್ಲಿಕೇಶನ್ ಹಾಕಿರ್ತಾರೆ ಯುವ ನಿಧಿಗೆ ಅದರ ಆಧಾರ ಮೇಲೆ ಈ ಒಂದು ಡೀಟೇಲ್ಸ್ ಎಲ್ಲ ಕ್ಯಾಪ್ಚರ್ ಆಗುತ್ತೆ. ಆಧಾರ್ ಕಾರ್ಡ್ ಹಾಕಿದ ತಕ್ಷಣ ನಿಮಗೆ ಎಲ್ಲ ಒಂದು ಡೀಟೇಲ್ಸು ಆಟೋಮೆಟಿಕ್ಕಾಗಿ ಫಿಲಪ್ ಆಗಿ ಹೋಗುತ್ತೆ. ಇಲ್ಲಿ ನೋಡಿ ಸೆಲ್ಫ್ ಡಿಕ್ಲರೇಷನ್ ಫಾರ್ ಸ್ವಯಂ ಘೋಷಣಾ ತಿಂಗಳು ಆಗಸ್ಟ್ ತಿಂಗಳು, ಇವಾಗ ಆಗಸ್ಟ್ ತಿಂಗಳು ನಡೀತಾ ಇದೆ. ಸೊ ಈ ಒಂದು ಆಗಸ್ಟ್ ತಿಂಗಳು ನಿಮಗೆ ಯಾವುದೇ ಥರ ಉದ್ಯೋಗ ದೊರಕಿಲ್ಲ ಅಂತ ಒಂದು ಸ್ವಯಂ ಘೋಷಣೆಯನ್ನು ಇಲ್ಲಿ ಆಗಸ್ಟ್ ತಿಂಗಳದು ಮಾಡ್ತಾ ಇದ್ದೀವಿ. ಅದಾದ ನಂತರ ಇಲ್ಲಿ ಸ್ವಯಂ ಘೋಷಣೆ ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟು ಇಲ್ಲಿ ಓದ್ಕೋಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯುವ ನಿಧಿ ಮಾರ್ಗಸೂಚಿ ಅನ್ವಯ ಅರ್ಜಿಯಲ್ಲಿ ಭರ್ತಿ ಮಾಡಿದ ಮಾಹಿತಿಯು ಸತ್ಯವಾಗಿರುತ್ತದೆ, ತಪ್ಪೆಂದು ಕಂಡು ಬಂದಲ್ಲಿ ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿರುತ್ತಾರೆ ಮತ್ತು ಅರ್ಜಿ ಪ್ರಯೋಜನ ತಿರಸ್ಕರಿಸಬಹುದು ಅಂತ ಇಲ್ಲಿ ಸ್ಪಷ್ಟವಾಗಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಸ್ವಯಂ ಘೋಷಣೆಯನ್ನು ಓದ್ಕೊಂಡು ಇಲ್ಲಿ SR ನೋ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೌದು ಅಂತ ಕೊಡಬೇಕು, ಇಲ್ಲ ಅಂತ ಹಾಕೋಕ್ಕೆ ಹೋಗ್ಬಾರ್ದು. ಇಲ್ಲಿ ಹೌದು ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಕೆಳಗಡೆ ಮತ್ತೆ ಸ್ಕ್ರಾಲ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಎಂಟ್ರ್ ಮಾಡಿ ನಂತರ ಇಲ್ಲಿ ಸಬ್ಮಿಟ್ ಅಂತ ಏನಿದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಲಾಸ್ಟಲ್ಲಿ ಈ ರೀತಿಯಾಗಿ ಒಂದು ಡಿಕ್ಲರೇಷನ್ ಫಾರ್ಮ್ ಅಕ್ಲಾಜ್ಮೆಂಟ್ ನಿಮಗೆ ಸ್ವೀಕೃತಿ ಪತ್ರ ದೊರೆಯುತ್ತೆ. ಇದನ್ನು ನೀವು ಪ್ರಿಂಟನ್ನು ತಗೋಬೇಕು. ಇಲ್ಲಿ ಬಂದು ನೋಡಿ, ಯುವ ನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಯುವ ನಿಧಿ ಅನ್ಎಂಪ್ಲಾಯ್ಮೆಂಟ್ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮು. ಮತ್ತು ಇಲ್ಲಿ ಆಗಸ್ಟ್ ತಿಂಗಳು ನೀವು ನೋಡ್ತಾ ಇದ್ದಾರೆ ಯಾವ ಡೇಟಿಗೆ ಅಪ್ಲೈ ಮಾಡಿದ್ದೀರಾ ಮತ್ತು ಆ ಒಂದು ಆಗಸ್ಟ್ ಮಂತದ್ದು. ಮತ್ತು ಇಲ್ಲಿ ನೋಂದಣಿ ಪತ್ರ ಕೂಡ ಶೋ ಆಗ್ತಾ ಇದೆ. ಸೊ ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ಸೇವಾ ಸಿಂಧು ಪೋರ್ಟಲಲ್ಲಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಫಿಲಪ್ಪನ್ನು ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ತುಂಬ ಈಸಿಯಾಗಿದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಬಂದಿಲ್ಲ ಅಂದರೆ ಏನೋ ಡೌಟ್ಸ್ಗಳಿದ್ದರೆ, ಎರರ್ ಬರ್ತಾ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ, ಇನ್ನೊಂದು ಹೊಸ ಒಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.